ಸ್ನೇಹಿತರೆ, ಈಗ ವಿಶೇಷವಾಗಿ ಅಕ್ಷಯ ತೃತೀಯದಲ್ಲಿ ಮಾಡುವಂಥ ದಾನಗಳ ಬಗ್ಗೆ ಎಷ್ಟೊಂದು ಮಹತ್ವದ ಅನ್ನೋದು ಇವತ್ತು ತಿಳಿಸ್ಕೊಡ್ತೇನೆ ಅಂತ. ಕೇವಲ ಖರೀದಿ ಮಾಡೋದಷ್ಟೇ ಅಲ್ಲ, ಆ ದಿನ ಮಾಡಿದಂಥ ದಾನ ಎಷ್ಟು ವಿಶೇಷ ಫಲ ಪ್ರಾಪ್ತಿಯಾಗ್ತದೆ ಅನ್ನೋದಕ್ಕೆ ಈ ಶಾಸ್ತ್ರದಲ್ಲಿ ಯಾವ ದಾನಗಳು ಅತ್ಯಂತ ಶ್ರೇಷ್ಠ ಅಂತ ಹೇಳಿದ ಅವುಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಯಥಾಶಕ್ತಿ ಯಾವ ವಸ್ತುವಿನ ದಾನವನ್ನು ಕೊಟ್ಟರೆ ನಮಗೆ ಒಳ್ಳೆಯದಾಗ್ತದೋ ಅದನ್ನು ನೀವು ಸರಳವಾಗಿರುವಂಥ ದಾನವನ್ನು ಕೊಟ್ಟು ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳ್ರಿ. ಸರಳವಾದ ದಾನಗಳನ್ನ ಪ್ರತಿಯೊಂದಕ್ಕೊಂದು ಕಾರಣ ಆ ದಾನಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಅತ್ಯಂತ ಸರಳವಾಗಿರುವ ದಾನ ಅಂತ ಹೇಳ್ತೇನೆ, ಹಾಲು ದಾನ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಸೋಮಪ್ರೀತೆ ಕ್ಷೀರದಾನಂ ಅಲಕ್ಷ್ಮಿಂ ಹರ್ತೆ ಕ್ಷಿಪ್ರಂ ಸುಖ ಸೌಭಾಗ್ಯದಾಯಕಂ ಕ್ಷೀರಂ ಶಾಂತಿ ಪ್ರಯಚ್ಛಮೆ ಅಂಥೇಳಿ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದೊರಕಬೇಕು ಅಂದರೆ ಎಲ್ಲಿ ಅಭಿಷೇಕ ಆಗ್ತಿರ್ತದೋ, ಎಲ್ಲಿ ಭಗವಂತನ ಒಂದು ನೈವೇದ್ಯ ಆಗ್ತಿರ್ತದೋ ಅಲ್ಲಿ ಹೋಗಿ ಹಾಲನ್ನು ದಾನವಾಗಿ ಕೊಡಬೇಕು. ಒಂದು ಬ್ರಾಹ್ಮಣನ ಮನೆಯಲ್ಲಿ ಅಡುಗೆ ಮಾಡಿ ನೈವೇದ್ಯವನ್ನು ಮಾಡ್ತಾ ಇದ್ದರೆ ಅಂಥ ಬ್ರಾಹ್ಮಣನಿಗೆ ಹಾಲು ದಾನವಾಗಿ ಕೊಡಬೇಕು. ಎಲ್ಲಿ ಪೂಜೆ ಪುನಸ್ಕಾರಗಳು ನಡೀತಿರ್ತದೋ, ಎಲ್ಲಿ ಕ್ಷೀರ ಅಭಿಷೇಕ ನಡೀತಿರ್ತದೋ ಅಲ್ಲಿ ಹೋಗಿ ಒಂದು ಹಾಲನ್ನು ದಾನವಾಗಿ ಕೊಟ್ಟರೆ ಅಲಕ್ಷ್ಮಿಂ ಹರ್ತೆ ಕ್ಷಿಪ್ರಂ, ನಿಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ದೂರ ಆಗ್ತದೆ, ಸುಖ ಸೌಭಾಗ್ಯದಾಯಕಂ, ಸುಖ ಸೌಭಾಗ್ಯ ದೊರೀತದ, ಶಾಂತಿಂ ಪ್ರಯಚ್ಛಮೆ, ಶಾಂತಿ ದೊರೀತದ. ಅದಕ್ಕಾಗಿ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದೆ ಕ್ಷೀರದಾನಂ ಅತ್ಯಂತ ಶ್ರೇಷ್ಠ. ಮುಂದೆ ತುಪ್ಪದಾನ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತದೆ. ಯಾಕಂದರೆ ಅಗ್ನಿ ಪ್ರೀತೆಯೇ ಅಜ್ಜದಾನಂ. ಅದಕ್ಕೆ ಶಾಸ್ತ್ರ ಹೇಳ್ತದೆ ಕಾಮಧೇನು ಸಮುದ್ಭೂತಂ ದೇವಾನಾಂ ಉತ್ತಮಂ ಹವಿಹಿ ಆಯುರ್ವಿವರ್ಧನಂ ದಾತು ಅಜ್ಜಂ ಪಾತು ಸದೈವಂ ಅಂಥೇಳಿ. ಆರೋಗ್ಯವಂತರಾಗಬೇಕು ಅಂತಂದರೆ, ಆರೋಗ್ಯ ಭಾಗ್ಯ ಸಿಗಬೇಕು ಅಂದರೆ ಆ ದಿನ ಅಗ್ನಿ ಪ್ರೀತನಾಗಲಿ ಅಂಥೇಳಿ ತುಪ್ಪದಾನವನ್ನು ಕೊಡಬೇಕು. ತುಪ್ಪದಾನ ಅತ್ಯಂತ ಶ್ರೇಷ್ಠ ದಾನ. ಆ ದಿನ ಎಲ್ಲಿ ಭಗವಂತನ ಪೂಜೆ ನಡೀತಿರ್ತದೋ ಅಲ್ಲಿ ಹೋಗಿ, ಹೋಮ ಹವನ ನಡೀತಿರ್ತದೋ ಅಲ್ಲಿ ತುಪ್ಪದಾನವನ್ನು ಕೊಟ್ಟರೆ ಅಗ್ನಿ ಪ್ರೀತನಾಗ್ತಾನೆ ಅಂಥೇಳಿ. ಭಾರತೀ ಪ್ರೀತೆಯೇ ಮಧುಧಾನಂ ಯಸ್ಮಾಚ್ಚ ಪಿತೃಣಾಂ ಶ್ರಾದ್ಧೆ ಪೀತಂ ಮಧ್ವಂ ಮೃತೋದ್ಭವಂ ಸದಾ ತಸ್ಯ ಪ್ರಧಾನೇನ ಮೋಕ್ಷ ಸ್ಯಾ ದುಃಖ ಸಾಗರಾತ್. ನಿಮ್ಮ ಏನು ಪಿತೃಗಳು ದುಃಖದಿಂದ ಕೂಡಿದ್ರೆ ಆ ದಿನ ವಿಶೇಷವಾಗಿ ಮಧುದಾನ. ಮಧು ಅಂತಂದರೆ ಏನು? ಜೇನುತುಪ್ಪದಾನ. ಜೇನುತುಪ್ಪದಾನ ಅತ್ಯಂತ ಶ್ರೇಷ್ಠ ದಾನ ಅನಿಸ್ಕೋತದೆ. ಪಿತೃಗಳು ಏನಾದರೂ ದುಃಖದಲ್ಲಿದ್ದರೆ ಅವರು ಶಾಂತರಾಗ್ತಾರೆ. ಅದಕ್ಕಾಗಿ ಮಧುದಾನಂ. ಎಲ್ಲಿ ಭಗವಂತನ ಅಭಿಷೇಕ ನಡೀತಿರ್ತದೋ, ಪಂಚಾಮೃತ ಅಭಿಷೇಕ ನಡೀತಿರ್ತದೋ ಅಲ್ಲಿ ಹೋಗಿ ಮಧುದಾನವನ್ನು ಕೊಡಬೇಕು. ತಾಂಬೂಲ ದಕ್ಷಿಣ ಸಹಿತ ಅಂಥೇಳಿ. ಪವಮಾನ ಪ್ರೀತೆ ಉದಕದಾನಂ ಪಾನೀಯಂ ಪಾವನಂ ಶ್ರೇಷ್ಠಂ ಪ್ರಾಣಿನಾಂ ಉಪಜೀವನಂ ತಸ್ಮಾತ್ ಪಾನೀಯ ದಾನೇನ ಅತಃ ಶಾಂತಿ ಪ್ರಯಚ್ಛೆ. ಮನೆ ಶಾಂತಿ ನೆಮ್ಮದಿಯಿಂದ ಕೂಡಿರಬೇಕು ಅನ್ನೋದಾದರೆ ಉದಕದಾನಂ, ಒಂದು ತಂಬಿಗೆಯಲ್ಲಿ ನೀರನ್ನು ತುಂಬಿ ದಾನವಾಗಿ ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ನೀರು ದಾನ ಅತ್ಯಂತ ಶ್ರೇಷ್ಠ ದಾನ ಅಂತ ಅನ್ನಿಸ್ಕೊಳ್ತದೆ. ಯಾಕಂದ್ರೆ ಇದು ವೈಶಾಖ ಮಾಸ ಪ್ರಾರಂಭ ಆಗ್ತಾ ಇದೆ. ವೈಶಾಖ ಅಂದರೆ ಹೆಸರೇ ಹೇಳುವಂತೆ ಬಹಳಷ್ಟು ಶಾಖ ಇರ್ತದೆ, ಅಂದರೆ ಸೆಕೆ ಜಾಸ್ತಿ ಇರ್ತದೆ, ನೀರಿಗಾಗಿ ದಾಹ ಇರ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ನೀರು ದಾನ, ಒಂದು ತಂಬಿಗೆ ತುಂಬಿ, ಒಂದು ತಾಮ್ರದ ತಂಬಿಗೆಯಲ್ಲಿ ಅಥವಾ ಹಿತ್ತಾಳಿ ತಂಬಿಗೆಯಲ್ಲಿ ನೀರನ್ನು ತುಂಬಿ ಬ್ರಾಹ್ಮಣನಿಗೆ ತಾಂಬೂಲ ದಕ್ಷಿಣೆ ಸಹಿತ ದಾನವಾಗಿ ಕೊಟ್ಟರೆ ವಿಶೇಷ ಫಲ ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತದೆ. ಅದಕ್ಕಾಗಿ ಪೂರ್ವದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಅರವಟ್ಟಿಗೆಗಳನ್ನು ಇಡ್ತಿದ್ರು. ಅರವಟ್ಟಿಗೆಗಳನ್ನ ಇಟ್ಟು ನೀರು, ಅಂದರೆ ದಾಹ ಯಾರು ಆಗಿ ಬಂದಿರ್ತಾರೋ ಅಲ್ಲಿ ಅರವಟ್ಟಿಗೆಯಲ್ಲಿ ನೀರನ್ನು ಕುಡಿದು ಅವರು ಒಳಗಿರುವಂಥ ಆತ್ಮ ತಂಪಾಗಿ ಹರಿಸಿದಾಗ ನಿಮ್ಮ ಪಿತೃಗಳು ಏನಾದರೂ ಕೆಟ್ಟ ಕರ್ಮಗಳನ್ನು ಮಾಡಿ ನರಳ್ತಾ ಇದ್ದರೆ ಆ ಪಿತೃಗಳಿಗೆ ಮೋಕ್ಷ ದೊರಕ್ತದೆ ಅಂತ ಹೇಳಿ. ಅದಕ್ಕಾಗಿ ಈ ಅಕ್ಷಯ ತೃತೀಯ ದಿವಸ ಹೆಚ್ಚೇನು ಕೊಡಬೇಕಾಗಿಲ್ಲ. ಒಂದು ತಂಬಿಗೆ ಅದರಲ್ಲಿ ನೀರನ್ನು ತುಂಬಿ ದಾನವಾಗಿ ಕೊಟ್ಟರೆ ಬಹಳ ಶ್ರೇಷ್ಠ. ತಂಬಿಗೆ ಆಗದೇ ಇದ್ದರೆ ಒಂದು ಲೋಟದಲ್ಲಿ ನೀರನ್ನು ತುಂಬಿ, ಒಂದು ಹೊಸ ಲೋಟ ತೊಗೊಂಡು ಬರಬೇಕು, ನೀರನ್ನು ತುಂಬಿ ಬ್ರಾಹ್ಮಣನಿಗೆ ತಾಂಬೂಲ ದಕ್ಷಿಣೆ ಸಹಿತ ಕೊಟ್ಟು ನನ್ನ ಪಿತೃಗಳು ತೃಪ್ತರಾಗಲಿ ಅಂತ ಹೇಳಿ ಬೇಡಿಕೊಂಡು ಕೊಟ್ಟಾಗ ಆಗ ಅವರಿಗೆ ಅಲ್ಲಿ ತೃಪ್ತಿ ಆಗ್ತದಂತ. ಶ್ರೀಕೃಷ್ಣ ಪ್ರೀತನಾದರೆ ಸಾಕು, ಭಗವಂತ ಪ್ರೀತನಾದರೆ ಸಾಕು, ನಿಮ್ಮ ಪಿತೃಗಳು ಕೂಡ ತೃಪ್ತರಾಗಿ ಹರಿಸ್ತಾರಂತೆ. ಅದಕ್ಕಾಗಿ ಹೆಚ್ಚೇನು ಕೊಡೋ, ತಂಬಿಗೆ ಆಗದೆ ಇದ್ದರೆ ಒಂದು ಲೋಟದಲ್ಲಿ ನೀರನ್ನು ತುಂಬಿ ತಾಂಬೂಲ ದಕ್ಷಿಣೆ ಸಹಿತ ದಾನವಾಗಿ ಕೊಡೋದು ಅತ್ಯಂತ ಶ್ರೇಷ್ಠ ಅನಿಸ್ಕೊಳ್ತದೆ. ಇನ್ನು ಬೀಸಣಿಕೆ ದಾನ ಅಂತ ಹೇಳ್ತೇವೆ ನಾವು. ಬೀಸಣಿಕೆ ದಾನವನ್ನು ಕೊಡೋದನ್ನು
ಬೀಸಣಿಕೆಗಳು ಈಗ ಮೊದಲಿನ ಕಾಲದಲ್ಲಿ ಫ್ಯಾನ್ ಇರ್ತಿದ್ದಿಲ್ಲ, ಬೀಸಣಿಕೆ ದಾನವನ್ನು ಕೊಡ್ತಿದ್ರು. ಅದು ಮಹಾಪುಣ್ಯಪ್ರದವಾದದ್ದು ಅಂಥೇಳಿ ಬೀಸಣಿಕೆ ದಾನ ಸಕಲ ಪಾಪ ಪರಿಹಾರ ಆಗ್ತದಂಥೇಳಿ. ಇನ್ನು ಛತ್ರಿ ದಾನ, ಛತ್ರಿ ಕೂಡ ದಾನವಾಗಿ ಕೊಡಬೇಕು. ತಾಪತ್ರಯ ಪರಿಹಾರ ಆಗ್ತದೆ. ಮನೆಯಲ್ಲಿ ಎಂಥ ತಾಪತ್ರಯಗಳಿದ್ರೂ ಪರಿಹಾರ ಆಗಬೇಕು ಅಂದರೆ ಛತ್ರಿ ದಾನವನ್ನು ಕೊಡಬೇಕು ಅಂಥೇಳಿ. ಅನ್ನದಾನ, ಎಲ್ಲಿ ಅನ್ನ ಸಂತರ್ಪಣೆ ಇರ್ತದೋ, ಎಲ್ಲಿ ಹಸ್ಕೊಂಡಿರ್ತಾರೋ ಜನರು, ಅಲ್ಲಿ ಹೋಗಿ ಅನ್ನದಾನವನ್ನು ಕೊಟ್ಟರೆ ಬಹು ಪುಣ್ಯ ಲಾಭ ಬರ್ತದಂತ. ಅಷ್ಟೇ ಅಲ್ಲ, ಜನ್ಮ ಜನ್ಮಾಂತರದವರೆಗೆ ನಿಮಗೆ ಅನ್ನಕ್ಕೆ ಯಾವತ್ತೂ ಕೊರತೆ ಆಗುವುದಿಲ್ಲ. ಅದಕ್ಕಾಗಿ ಅನ್ನದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಇನ್ನು ಕೆಲವರಿಗೆ ಕೆಳಗೆ ಮಲ್ಕೊಳ್ಳಿಕ್ಕೆ ಆಗ್ತಿರುವುದಿಲ್ಲ, ವಯಸ್ಸಾದವ್ರು ಇರ್ತಾರೆ, ಅಂಥವರಿಗೆ ಹೋಗಿ ನೀವು ಮಂಚದಾನವನ್ನು ಮಾಡಿದರೆ ಜ್ಞಾತ ದೋಷ ಅಂತಿರ್ತದೆ, ಜ್ಞಾತ ದೋಷ ಪರಿಹಾರ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಇಂಬುದಾನ, ಇಂಬುದಾನ ಅಂದರೆ ದಿಂಬು, ಹಾಸಿಗೆ, ಈ ರೀತಿಯಾಗಿ ನೀವೇನಾದರೂ ದಾನವಾಗಿ ಕೊಟ್ಟರೆ ಆಯುಷ್ಯ ಪ್ರಾಪ್ತಿ. ಮಕ್ಕಳ ಹೆಸರಲ್ಲಿ ಕೊಡ್ಬೋದು, ಗಂಡನ ಹೆಸರಲ್ಲಿ ಕೊಡ್ಬೋದು, ನಿಮ್ಮ ಹೆಸರಲ್ಲಿ ಕೊಡ್ಬೋದು. ಯಾರ ಹೆಸರಲ್ಲಿ ಕೊಡ್ತೀರೋ ಅವರಿಗೆ ಆಯುಷ್ಯ ಪ್ರಾಪ್ತಿ ಆಗ್ತದೆ. ಚಾಪೆಯನ್ನು ದಾನ ಮಾಡೋದ್ರಿಂದ ಆರೋಗ್ಯ ಪ್ರಾಪ್ತಿ ಆಗ್ತದೆ. ಆಸನ ದಾನ ಅಂದರೆ ಹಾಸ್ಕೊಂಡು ಕೂಡೋದನ್ನು ಕೊಟ್ಟರೆ ಯಶಪ್ರಾಪ್ತಿ ಆಗ್ತದೆ. ಕಂಬಳಿ ದಾನದಿಂದ ಆರೋಗ್ಯ ಪ್ರಾಪ್ತಿ ಆಗ್ತದೆ. ಹತ್ತಿಯ ವಸ್ತ್ರದಾನ ಮಾಡೋದ್ರಿಂದ ಪೂರ್ಣ ಆಯುಷ್ಯ ಪ್ರಾಪ್ತಿ ಆಗ್ತದೆ. ಪಚ್ಚ ಕರ್ಪೂರ ದಾನವನ್ನು ಮಾಡೋದ್ರಿಂದ ಹಿತಪ್ರಾಪ್ತಿ. ಮನೆಗೆ ಯಾವಾಗಲೂ ಒಂಥರ ಅಸಮಾಧಾನ ಇರ್ತದಲ್ಲ, ಅದೆಲ್ಲವೂ ಹೋಗಬೇಕು ಅಂದರೆ ಕರ್ಪೂರ ದಾನವನ್ನು ಕೊಟ್ಟರೆ ಒಳ್ಳೆಯದು ಅಂಥೇಳಿ. ಅದಕ್ಕೆ ಪಚ್ಚ ಕರ್ಪೂರ ದಾನವನ್ನು ಮಾಡಿ ಪಚ್ಚ ಕರ್ಪೂರ ನೀರಿನಲ್ಲೇ ಹಾಕಿ ಅದನ್ನು ಕುಡಿದಾಗ ಮನಸ್ಸಿಗೆ ಯಾವ ರೀತಿ ಸಮಾಧಾನ ಆಗ್ತದೋ, ಪಚ್ಚ ಕರ್ಪೂರ ದಾನ ಹಿತಪ್ರಾಪ್ತಿ. ಪುಷ್ಪದಾನ, ಕನ್ಯಾ ಪ್ರಾಪ್ತಿ. ಯಾರಿಗೆ ಮದುವೆ ಆಗಿಲ್ವೋ ಆ ದಿನ ಹಳದಿ ಹೂಗಳನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ವಿಷ್ಣು ಪೂಜೆ ಅಥವಾ ಶಿವನ ಪೂಜೆ ಎಲ್ಲಿ ಪೂಜೆ ನಡೀತಿರ್ತದೋ ಹಳದಿ ಹೂಗಳನ್ನು ಹೋಗಿ ಪುಷ್ಪದಾನ ಮಾಡಿಬರ್ರಿ, ಕನ್ಯಾ ಪ್ರಾಪ್ತಿ. ಚಂದನ ದಾನ ಮಹಾಪುಣ್ಯ ಪ್ರಾಪ್ತಿ, ಅತ್ಯಂತ ಪುಣ್ಯ ಪ್ರಾಪ್ತಿ ಪಡ್ಕೋಬೇಕು ಅಂದರೆ ಚಂದನ ದಾನ ಅಂಥೇಳಿ. ಗಂಧದ ಕಟ್ಟಿಗೆ ಅಥವಾ ಗಂಧದ ಪುಡಿಯನ್ನು ದಾನ ಮಾಡೋದ್ರಿಂದ ಮಹಾಪುಣ್ಯದಾನ ಅಂಥೇಳಿ. ಇನ್ನು ಲಾವಂಚಾದಿ ಪರಿಮಳ ದ್ರವ್ಯದಾನ. ಕೆಲವರು ಲಾವಂಚ ಅಂತ ಬರ್ತದೆ, ನೀರೊಳಗೆ ಹಾಕಿ ಅದನ್ನು ತಂಪು ಹಿಡಿತದಂಥೇಳಿ. ಲಾವಂಚದಾನ ಸ್ವರ್ಗ ಪ್ರಾಪ್ತಿ. ಜಲದಾನ ಮಾಡದಿದ್ದರೆ ಹಲ್ಲಿ ಜನ್ಮ ಆ ದಿನ ತಪ್ಪಿಯೂ ಬಿಡಬಾರ್ದು, ಮಾಡೇ ತೀರಬೇಕು. ನಾನು ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಬೇಕು. ಜನದಾನ ಮಾಡದೇ ಇದ್ದರೆ ಆ ದಿನ ಹಲ್ಲಿ ಜನ್ಮ ಬರ್ತದಂತ. ತಾಂಬೂಲ ದಾನದಿಂದ ಧನಪ್ರಾಪ್ತಿ, ವಿಷ್ಣು ಪ್ರೀತಿ ಪ್ರಾಪ್ತಿ ಆಗ್ತದೆ. ಯಾಕಂದರೆ ತಾಂಬೂಲದಲ್ಲಿ ಲಕ್ಷ್ಮೀ ಇರ್ತಾಳೆ. ತಾಂಬೂಲ ಮನೆಗೆ ಸುಖ ಸೌಭಾಗ್ಯವನ್ನು ತಂದುಕೊಡುವಂಥದ್ದು. ಅದಕ್ಕಾಗಿ ವಿಷ್ಣು ಪ್ರೀತಿಗಾಗಿ ನಾವು ತಾಂಬೂಲದಾನ ಆ ದಿನ ಮಾಡಿದರೆ ಅತ್ಯಂತ ಶ್ರೇಷ್ಠ ದಾನ ಅಂತ ಅನಿಸ್ಕೊಳ್ತದೆ. ತೆಂಗಿನಕಾಯಿ ದಾನ ಮಾಡಿದರೆ ಕನ್ಯಾದಾನ ಫಲ. ಯಾರಿಗೆ ಹೆಣ್ಣು ಮಕ್ಕಳಿಲ್ಲ, ನಾವು ಕನ್ಯಾದಾನ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಆ ದಿನ ತೆಂಗಿನಕಾಯಿ ಪೂರ್ಣ ಫಲವನ್ನು ದಾನ ಮಾಡಿದರೆ ಕನ್ಯಾದಾನ ಫಲ ಸಿಗ್ತದೆ. ಇನ್ನು ಆ ದಿನ ವಿಶೇಷವಾಗಿ ಪಿತೃಗಳು ಪ್ರೀತಿಯಾಗಲಿ ಅಂಥೇಳಿ ಬಂದಂಥ ಮುತ್ತೈದೆ ಬ್ರಾಹ್ಮಣರಿಗೆ ಪಾನಕ ದಾನವನ್ನು ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಪಾನಕ ದಾನ ಪಿತೃಪ್ರೀತಿ ಪ್ರಾಪ್ತಿ ಆಗ್ತದೆ, ಪಿತೃಗಳು ತೃಪ್ತರಾಗ್ತಾರೆ ಅಂಥೇಳಿ. ತಂಪು ಪಾನೀಯಗಳ ದಾನ, ತಂಪಾದ ನೀರನ್ನು ಯಾರು ದಾಹದಿಂದ ಬಂದಿರ್ತಾರೋ ಅವರಿಗೆ ದಾನವನ್ನು ತಂಪು ನೀರನ್ನು ಕೊಟ್ಟರೆ ಅಪಾರ ಪುಣ್ಯ ಪ್ರಾಪ್ತಿ ಆಗ್ತದೆ. ಕಡಲೆಬೇಳೆ ಕೋಸಂಬರಿ ಅಥವಾ ಹೆಸರೇ ಬೇಳೆ ಕೋಸಂಬರಿಯನ್ನು ಮಾಡಿ 4 ಜನರಿಗೆ ಕೊಟ್ಟರೆ ಅಂದರೆ ಹಂಚಿದರೆ ಆ ದಿನ ನಿಮಗೆ ಮನೆಯಲ್ಲಿ ಗುರುವಿನ ಅನುಗ್ರಹ ಆಗ್ತದೆ, ಮಕ್ಕಳಿಗೆ ಜ್ಞಾನ ಪ್ರಾಪ್ತಿ ಆಗ್ತದೆ. ಪಾನಕ ದಾನದಿಂದ ಗಯಾದಲ್ಲಿ ಹೋಗಿ ಶ್ರಾದ್ದವನ್ನು ಮಾಡಿದಷ್ಟು ಪುಣ್ಯ ಪ್ರಾಪ್ತಿ ಆಗ್ತದೆ. ಇನ್ನು ಶಾಸ್ತ್ರದಲ್ಲಿ ತಿಲದಾನ ಅಂತ ಹೇಳ್ತದೆ. ತಿಲಾಹ ಪಾಪಾರಹ ನಿತ್ಯಂ ವಿಷ್ಣೋ ದೇವ ಸಮುದ್ಭವಾಹ ತಿಲದಾನಾಷ್ಟಮೇ ತಸ್ಮಾತ್ ಪಾಪಂ ನಾಶಯ ಕೇಶವ. ಎಷ್ಟೇ ಪಾಪ ಮಾಡಿದಂಥ ಮನುಷ್ಯ ಇದ್ದರೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡಿ ತಿಲದಾನ ಅಂದರೆ ಎಳ್ಳು, ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ದಾನವನ್ನು ಮಾಡಿದ್ದೇ ಆದರೆ ಅವನ ಸಕಲ ಪಾಪಗಳಿಂದ ಮುಕ್ತನಾಗ್ತಾನೆ. ಭಗವಂತ ಕೆಲವು ಪರಿಹಾರಗಳನ್ನು ಇಟ್ಟಿರ್ತಾನೆ, ಅವುಗಳನ್ನು ನಾವು ಮಾಡಿಕೊಳ್ಬೇಕು. ಆವಾಗಲೇ ಕೂಡ ನಮ್ಮ ಎಲ್ಲ ಪಾಪಗಳ ಪರಿಹಾರ ಆಗ್ತದೆ. ತಿಲದಾನ ಅತ್ಯಂತ ಶ್ರೇಷ್ಠ ದಾನ ಅಂಥೇಳಿ. ಇನ್ನು ಬಹಳಷ್ಟು ಶ್ರೀಮಂತರಿದ್ದರೆ ಹಿರಣ್ಯ ಗರ್ಭಸ್ಥಂ ಹೇಮಬೀಜಂ ವಿಭಾವಸೋ ಅನಂತ ಪುಣ್ಯಫಲದಃ ಅತಃ ಶಾಂತಿ ಪ್ರಯಚ್ಮೆ. ಸುವರ್ಣದಾನ ಅತ್ಯಂತ ಶ್ರೇಷ್ಠ ಅನಿಸ್ಕೊಳ್ತದೆ. ಈ ಬಂಗಾರ ದಾನ ಒಂದು ಸಣ್ಣ ಗುಂಜಿ ದಾನವನ್ನು ಮಾಡಿದರೆ ನೀವು ಎಷ್ಟು ಬೇಕೋ ಅಷ್ಟು ಬಂಗಾರವನ್ನು ಮುಂದೆ ನಿಮಗೆ ತೆಗೆದುಕೊಳ್ಳಲಿಕ್ಕೆ ಒಂದು ಯೋಗ್ಯತೆ ಬರ್ತದಂತ. ಅದಕ್ಕಾಗಿ ಬಂಗಾರ ದಾನ ಮಾಡ್ತಿರಬೇಕು. ಎಷ್ಟು ಬರ್ತದೋ ಅಷ್ಟು ಬಂಗಾರ ದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಇನ್ನು ವಸ್ತ್ರದಾನ,
ಆ ದಿನ ನೀವು ವಸ್ತ್ರದಾನವನ್ನು ಮಾಡಿದರೆ ನಿಮಗೆ ಯಾವತ್ತೂ ಜನ್ಮಾಂತರದಲ್ಲಿ ವಸ್ತ್ರಕ್ಕೆ ಕೊರತೆ ಆಗೋದಿಲ್ಲ. ಅದಕ್ಕಾಗಿ ಅಕ್ಷಯ ಅಂಥೇಳಿ ಭಗವಂತ ಅಕ್ಷಯ ಫಲವನ್ನು ಕೊಟ್ಬಿಡ್ತಾನೆ. ಧನ್ಯಂ ಕರೋತಿ ಧಾತಾರಿಂ ಇಹಲೋಕೆ ಪರತ್ರ ಚ. ಧಾನ್ಯವನ್ನು, ಅಕ್ಕಿ ದಾನ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಕಾಳುಗಳನ್ನಾಗಿರ್ಬೋದು, ಬೇಳೆಗಳನ್ನಾಗಿರ್ಬೋದು ದಾನವನ್ನು ಮಾಡಿದಾಗ ಇಹಲೋಕೆ ಪರತ್ರ ಚ, ನೀವು ಯಾವುದೇ ಲೋಕದಲ್ಲಿದ್ದರೆ ನಿಮಗೆ ಆಹಾರ ಯಾವುದಕ್ಕೂ ಕೊರತೆ ಆಗೋದಿಲ್ಲ. ಅದಕ್ಕಾಗಿ ಯಾವುದೇ ಧಾನ್ಯವನ್ನು ಯಥಾಶಕ್ತಿ ಎಲ್ಲಾದರೂ ದೇವಸ್ಥಾನ, ನೈವೇದ್ಯ, ಆರತಿ, ಪೂಜೆ ಈ ರೀತಿಯಲ್ಲಿ ನಡೆಯುವಲ್ಲಿ ಕೊಡಬೇಕು. ಸತ್ಪಾತ್ರೆಗೆ ದಾನವನ್ನು ಕೊಟ್ಟರೆ ಅದು ಫಲ ಬರ್ತದೆ. ಯಾರೋ ತೊಗೊಂಡು ಎಲ್ಲೋ ಹೋಗಿದ್ರು ಅದು ಯಾವ ಫಲವೂ ನಿಮಗೆ ಸಿಗೋದಿಲ್ಲ. ಗುಡದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಗುಡ ಅಂತಂದರೆ ಬೆಲ್ಲದಾನ. ಬೆಲ್ಲವನ್ನು ಕಡಲೆಬೇಳೆ ಜೊತೆ ಕೊಟ್ಟಾಗ ಮನೆಯಲ್ಲಿ ಎಷ್ಟೋ ಕಾರ್ಯಕ್ರಮಗಳೇ ಆಗ್ತಿಲ್ಲ, ಬಹಳಷ್ಟು ತೊಂದರೆ ಅನ್ನೋರು ಬೆಲ್ಲ ಮತ್ತು ಕಡಲೆಬೇಳೆಯನ್ನು ದಾನವಾಗಿ ಕೊಡ್ರಿ, ಬಹಳಷ್ಟು ಒಳ್ಳೆಯದು. ಇನ್ನು ಎಲ್ಲ ಅಡುಗೆಯನ್ನು ಮಾಡ್ತಿರ್ತಾರ ಅಲ್ಲಿ ಹೋಗಿ ಉಪದಾನವನ್ನು ಕೊಡ್ರಿ, ಸಾಲಿಗ್ರಾಮ ದಾನವನ್ನು ಕೊಡ್ರಿ, ಅದು ನಿಮ್ಮನ್ನು ಶಂಖದಾನ ಕೊಡ್ಬೋದು. ಘಂಟದಾನ, ಗೋಪೀಚಂದನ ದಾನ, ಇವೆಲ್ಲವೂ ಶರ್ಕರ ದಾನ, ಮಧುದಾನ, ಕ್ಷೀರದಾನ, ದಧಿದಾನ ಅಂದರೆ ಮೊಸರು ದಾನ ಕೊಟ್ಟರೆ ಮನೆ ತಣ್ಣಗಿರ್ತದಂತ. ಇನ್ನು ಪಂಚಫಲ 5 ತರಹದ ಫಲಗಳನ್ನು ದಾನವಾಗಿ ಕೊಟ್ಟಾಗ ಭಗವಂತ ಪ್ರೀತನಾಗ್ತಾನಂತೆ. ಈ ರೀತಿಯಾಗಿ ಬಹಳಷ್ಟು ದಾನಗಳವ. ಕುಷ್ಮಾಂಡ ದಾನ ಅಂದರೆ ಕುಂಬಳಕಾಯಿ ದಾನ, ಕುಂಬಳಕಾಯಿನೂ ಕೂಡ ಬಹಳಷ್ಟು ಒಳ್ಳೆಯದು. ತಾಂಬೂಲ ದಾನ ಈಗಾಗಲೇ ಹೇಳಿದ್ದೆ. ಮರದ ಬಾಗಿಣ ದಾನ, ಮುತ್ತೈದಿತನ ಭಾಗ್ಯ ನಮಗೆ ಯಾವಾಗಲೂ ಇರಬೇಕು ಅನ್ನೋದಾದರೆ ಆ ದಿನ ಮರದ ಬಾಗಿಣವನ್ನು ಕೊಡಬೇಕು. ಅರಿಶಿನ, ಕುಂಕುಮ ಎಲ್ಲವನ್ನ ಇಟ್ಟು ಅದರಲ್ಲಿ ಏನು ದಾನವಾಗಿ ಕೊಡ್ತಿರೋ ಅದು ನಿಮಗೆ ಅಕ್ಷಯ ಒಂದು ಫಲವನ್ನು ತಂದು ಕೊಡ್ತದೆ. ಅರಿಶಿನ ಕುಂಕುಮ ದಾನ ಒಳ್ಳೆಯ ಫಲವನ್ನು ನಿಮಗೆ ತಂದು ಕೊಡ್ತದೆ. ಶಾಖದಾನ, ಚೂತ ಫಲದಾನ ಅಂತ ಹೇಳ್ತೇವೆ. ಚೂತ ಫಲದಾನ ಅಂದರೆ ಮಾವಿನ ಹಣ್ಣು ದಾನ ಕೊಟ್ಟರೆ ಜನ್ಮಾಂತರದಲ್ಲಿ ಸುಖವನ್ನು ಅನುಭವಿಸ್ಲಿಕ್ಕೆ ಸಿಗ್ತದೆ. ಸರ್ವ ಮಂಗಲವೂ ನಿಮಗೆ ಸಿಗಬೇಕು ಅನ್ನೋದಾದರೆ ಕುಂಕುಮ ದಾನವನ್ನು ಕೊಡ್ರಿ. ಕಸ್ತೂರಿ ದಾನ, ಕರ್ಪೂರ ದಾನ, ಸುಗಂಧ ದ್ರವ್ಯದಾನ, ಈ ರೀತಿಯಾಗಿ ರತ್ನದಾನ, ಬಂಗಾರ ದಾನ, ಬೆಳ್ಳಿ ದಾನ, ಪುಸ್ತಕ ದಾನ. ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿ ಸಿಗಬೇಕು ಅನ್ನೋದಾದರೆ ಪುಸ್ತಕ ದಾನವನ್ನು ಮಾಡಿರಿ. ಬಡ ಮಕ್ಕಳಿಗೆ ಪುಸ್ತಕ ದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಗ್ರಹದಾನ, ಇವೆಲ್ಲ ಗ್ರಹದಾನ ಮಾಡಲಿಕ್ಕೆ ಯಾರಿಗಾಗ್ತದೋ ಮಾಡ್ಬೋದು, ಕೆಲವರಿಗೆ ಯಾರಿಗೂ ಆಗೋದಿಲ್ಲ ಗ್ರಹದಾನ ಮಾಡಲಿಕ್ಕೆ. ಭೂದಾನ, ಗ್ರಹದಾನ ಇವೆಲ್ಲವೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಗ್ರಹದಾನ ಮಾಡ್ತೀನಿ, ಭೂದಾನ ಕೊಡ್ತೀನಿ ಅಂಥೇಳಿ ಯಥಾಶಕ್ತಿ ಏನು ಮಾಡಬೇಕು, ದುಡ್ಡನ್ನು ತೆಗೆದುಕೊಳ್ಬೇಕು, ತಾಂಬೂಲ ದಕ್ಷಿಣೆ ಇಟ್ಟು ಇದು ನನ್ನ ಕೈಲಾಗುವಂಥ ಭೂದಾನ ಅಂತ ಹೇಳಿ ಭಗವಂತನಿಗೆ ಕೊಟ್ಟರೆ ಅದು ಕೂಡ ನಿಮಗೆ ಒಳ್ಳೆಯ ಫಲಪ್ರಾಪ್ತಿ. ಜನ್ಮಾಂತರದಲ್ಲಿ ಭೂಮಿ ಇಲ್ದವ್ರಿಗೆ ಭೂಮಿ ಫಲಪ್ರಾಪ್ತಿ ಆಗ್ತದೆ. ದೀಪದಾನ ಮನೆಗೆ ಬೆಳಕನ್ನು ತಂದು ಕೊಡ್ತದೆ. ಯಜ್ಞೋಪವೀತ ದಾನ ಅದು ಕೂಡ ಶ್ರೇಷ್ಠ ಜನ್ಮವನ್ನು ಕೊಡ್ತದೆ. ಇನ್ನು ಮನೆಯಲ್ಲಿರುವಂಥ ಪೀಡೆ ಪರಿಹಾರ ಆಗಬೇಕಂದ್ರೆ ಎಳ್ಳು ಎಣ್ಣೆಯನ್ನು ದಾನವಾಗಿ ಕೊಡಬೇಕು. ಅದು ಕೂಡ ಬಹಳಷ್ಟು ಒಳ್ಳೆಯದು. ಆ ದಿನ ಹತ್ತಿ ಬತ್ತಿಯನ್ನು ಮಾಡಿ ದಾನವಾಗಿ ಕೊಟ್ಟರೆ ಕಾರ್ಪಾಸ ಮೃತದೈವತ ಮೃತ್ಯುಂ ಪ್ರೀತಿಕರಂ ಶುಭಂ ಯಸ್ಮಾತ್ ಅಸ್ಯ ಪ್ರದಾನೇನ ಅತಃಶಾಂತಿ ಪ್ರಯಚ್ಛಮೆ. ಈ ಒಂದು ಕಾರ್ಪಾಸ ವಸ್ತ್ರ ಅಂದರೆ ಹತ್ತಿ ದಾನವನ್ನು ಕೊಡೋದ್ರಿಂದ ಬಹಳಷ್ಟು ಶ್ರೇಷ್ಠ. ಹತ್ತಿ ದಾನ ಏನು ನಾವು ಬತ್ತಿಯನ್ನು ಮಾಡ್ತೇವಲ್ಲ, ಮುಂದಿನ ಜನ್ಮಕ್ಕೆ ಬುತ್ತಿ ಅಂತ ಹೇಳ್ಕೊತೇವೆ, ಅಷ್ಟು ಒಳ್ಳೆಯದು ಅಂಥೇಳಿ. ಇನ್ನು ಕಂಬಳದಾನ, ತಿಲದಾನ, ಆದಿತ್ಯ ಪ್ರೀತಿಯೇ ಗೋಧೂಮದಾನ, ಸೂರ್ಯದೇವರು ಪ್ರೀತನಾಗಲಿ ಅಂಥೇಳಿ ಗೋಧಿಯನ್ನು ದಾನವಾಗಿ ಕೊಡಬೇಕು, ಬಹಳಷ್ಟು ಒಳ್ಳೆಯದು. ಚಂದ್ರ ಪ್ರೀತೆಯೇ ಅಂಥೇಳಿ ತಂಡುಲ ದಾನ, ಅಕ್ಕಿಯನ್ನು ದಾನ ಮಾಡ್ಬೋದು. ಈ ರೀತಿಯಾಗಿ ಈ ದಾನಗಳನ್ನು ಕೊಡಬೇಕಾದ್ರೆ ಸಂಕಲ್ಪ ಮಾಡಿ ಕೊಡಬೇಕು. ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಬೇಕು. ಮಮ ಶ್ರುತಿ ಸ್ಮೃತಿ ಪುರಾಣೆ ಇತಿಹಾಸೋಕ್ತ ಫಲಪ್ರಾಪ್ತಿಯೇ ಜ್ಞಾತ ಅಜ್ಞಾತ ಅನೇಕ ಜನ್ಮಾರ್ಜಿತ ಮನೋವಾಕ್ಕಾಯ ಕರ್ಮಜನ್ಯ ಪಾಪ ಅಪನುತ್ತಯೇ ನಿಖಿಲ ದುಃಖ ದೌರ್ಭಾಗ್ಯ ದುಸ್ವಪ್ನ ದುರ್ನಿಮಿತ್ಯ ದುಷ್ಟಗ್ರಹ ಬಾಧ ಶಾಂತಿಪೂರ್ವಕಂ ಧನಧಾನ್ಯಾದಿ ಆಯುರ್ ಆರೋಗ್ಯ ಚತುರ್ವರ್ಗಾದಿ ನಿಖಿಲ ವಾಂಛಿತ ಫಲಸಿದ್ಧಯೇ ಕುಲದೇವತಾ ಸರ್ವದೇವತಾ ಪಿತೃದೇವತಾ ಪ್ರೀತೆಯೇ ಅಕ್ಷತೃತೀಯ ನಿಮಿತ್ತ ಯಥಾಶಕ್ತಿ ಯಥಾಜ್ಞಾನೇನ ನೀವು ಏನು ದಾನವನ್ನು ಕೊಡ್ತೀರೋ ಅದನ್ನು ಹೇಳ್ಕೊಳ್ಬೇಕು. ಯಾವ ದಾನ ಕೊಡ್ತೀರಿ ಆ ದಾನವನ್ನು ಹೇಳ್ಕೊಂಡು ದಾನಮಹಂ ಕರಿಷ್ಯೆ ಅಂಥೇಳಿ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಯಾವ ಬ್ರಾಹ್ಮಣನಿಗೆ ಕೊಡ್ತೀರೋ ಅಥವಾ ದೇವಸ್ಥಾನಕ್ಕೆ ಕೊಡ್ತೀರೋ ಎಲ್ಲಿ ಕೊಡ್ತೀರೋ ಆ ದಾನವನ್ನು ಮಾಡಿಟ್ಟು ಸಾಯಂಕಾಲ ಹೋಗಿ
ದೇವಸ್ಥಾನಕ್ಕೆ ಕೊಡ್ಬೋದು. ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಸಾಯಂಕಾಲ ಸಮಯದಲ್ಲಿ 4 ಗಂಟೆ 5 ಗಂಟೆ ಸ್ವಲ್ಪ ಬಿಸಿಲು ಇಳಿದ ಮೇಲೆ ತಂಪು ಹೊತ್ತಾದಮೇಲೆ ಹೋಗಿ ದಾನವನ್ನು ಕೊಟ್ಟು ಬರಬೇಕು. ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಒಂದು ಅರ್ಥಪೂರ್ಣವಾದಂಥ ಹಬ್ಬದ ಆಚರಣೆ ಆಗ್ತದೆ. ನಂತರ ಅದರ ಅಕ್ಷಯ ಫಲಗಳು ಏನು ಸಿಗ್ತದೆ ನೀವೇ ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ. ಯಾಕಂದರೆ ಶಾಸ್ತ್ರದಲ್ಲಿ ಹೇಳಿದ್ದು ಯಾವತ್ತೂ ಸುಳ್ಳಾಗೋದಿಲ್ಲ. ಆ ಫಲಗಳು ನಾವು ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಖಂಡಿತವಾಗಿಯೂ ನಮಗೆ ಸಿಗ್ತದೆ. ಈ ರೀತಿಯಾಗಿ ಈಗ ಅಕ್ಷತೃತೀಯಾದ ಒಂದು ದಾನಗಳನ್ನು ಹೇಳಿಕೊಟ್ಟೆ. ಅರ್ಥಪೂರ್ಣವಾಗಿ ಅಕ್ಷತೃತೀಯ ಆಚರಣೆಯನ್ನು ಮಾಡಿರಿ. ನಿಮ್ಮ ಜೀವನದಲ್ಲಿ ಎಲ್ಲ ಸಂಕಷ್ಟಗಳು ದೂರಾಗಿ ಸುಖ ನೆಮ್ಮದಿ ಅನ್ನೋದು ಅಕ್ಷಯವಾಗಲಿ ಅಂತ ಹೇಳ್ತಾ, ಇನ್ನು ಅಕ್ಷತೃತೀಯ ವಿಡಿಯೋಗಳು ಬೇಕಾದಷ್ಟು ಹಾಕಲಿಕ್ಕೆ ಮುಂದಿನ ವಿಡಿಯೋದಲ್ಲಿ ಕುಬೇರ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಪ್ರತಿಯೊಂದು ಹೇಳ್ಕೊಡ್ತೀನಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.